ರಾಜಕೀಯದ ಸುದ್ದಿಗಳತ್ತ ಗಮನ ಹರಿಸೋದಾದರೆ ಬೆಂಗಳೂರು ಗ್ರಾಮಾಂತರದ ಹಾರೋಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಸಾಕಷ್ಟು ಓಡಾಡಿದ್ದೀನಿ, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಜನರ ಕಷ್ಟ ಸುಖವನ್ನು ಕೇಳಿದ್ದೀನಿ. ಮಾಜಿ ಪ್ರಧಾನಿಯಾಗಿದ್ದರು, ಮಾಜಿ ಸಿಎಂ ಆಗಿದ್ದರು, ಇಲ್ಲಿ ಅಭಿವೃದ್ಧಿ ಅಂತೂ ಆಗಿರಲಿಲ್ಲ, ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾದರೆ ಸಾಕಾಗಿತ್ತು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ತಮ್ಮ ಮತವನ್ನ ಕೇಳಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ತಾವು ಈಗಾಗಲೇ ನನಗೆ ಅನೇಕ ಬಾರಿ ಆಶೀರ್ವಾದ ಮಾಡಿದ್ದೀರಿ, 3 ಬಾರಿ. ನಾನು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗೆ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇನೆ. ಬಹುಶಃ ತಮ್ಗೆಲ್ಲರಿಗೂ ಕೂಡ ಗೊತ್ತು, ಒಬ್ಬ ಲೋಕಸಭಾ ಸದಸ್ಯರಾದವರು ಯಾರು ಕೂಡ ಹಳ್ಳಿಗೂ ಬರೋದಿಲ್ಲ, ಪಂಚಾಯತಿಗೂ ಬರೋದಿಲ್ಲ. ಆದ್ರೆ ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಕಷ್ಟ ಸುಖಗಳ ಜೊತೆ ನಿಮ್ಮ ಕುಂದುಕೊರತೆಗಳನ್ನ ಆಲಿಸಲಿಕ್ಕೆ, ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಾನು ಎಲ್ಲ ಪಂಚಾಯತಿಗಳಿಗೆ ಬಂದಿದ್ದೇನೆ, ಹಳ್ಳಿಗಳಿಗೆ ಬಂದಿದ್ದೇನೆ, ನಿಮ್ಮ ಕಷ್ಟ ಸುಖಗಳನ್ನ ಕೇಳಿದ್ದೇನೆ. ನನ್ನ ಕೈಲಾದಂತ ಪರಿಹಾರವನ್ನ, ಸಹಕಾರವನ್ನ ಕೊಡ್ತಾ ಬಂದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ತಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು, ನಾನು ಇಬ್ರು ಇದೇ ಹಾರೋಹಳ್ಳಿ ಸರ್ಕಲ್ಗೆ ಬಂದು ಒಂದು ಮನವಿಯನ್ನ ಮಾಡಿದ್ವಿ. ತಾವು ಇಕ್ಬಾಲ್ ಹುಸೇನ್ ರವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ನೀವು ಮತ ನೀಡಿ, ನಾವು ಈ ಕ್ಷೇತ್ರದ ಒಬ್ಬ ಸೇವಕರಾಗಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಮಾತನ್ನ ಕೊಟ್ಟಿದ್ವಿ. ಇವತ್ತು ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಾರೋಹಳ್ಳಿ ತಾಲೂಕಾಗಿದೆ, ತಾಲೂಕ್ ಕಚೇರಿ ಇಲ್ಲ, ತಾಲೂಕಲ್ಲಿ ಕೂತ್ಕೊಳ್ಳೋಕೆ ಆಫೀಸ್ ಇಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಹಾರೋಹಳ್ಳಿ ತಾಲೂಕು ಕಚೇರಿಗೆ ಈಗಾಗಲೇ 3 ಎಕರೆ ಜಾಗವನ್ನ ಮಂಜೂರಾತಿಯನ್ನ ಮಾಡಿಸಿ ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಡಳಿತಾತ್ಮಕ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಎಲ್ಲ ಯುವಕರಿಗೆ ಹೇಳಕೊಡ್ತಾರೆ. ದಯಮಾಡಿ ಎಲ್ಲರೂ ಬರಬೇಕು ಅಂತ ಮನವಿ ಮಾಡ್ಕೊತೀನಿ.